ಸಪ್ತಾಶ್ವ ಟಿವಿಗೆ ಸ್ವಾಗತ. ನಾನು ಶಮ್ಮಿ ಶೆಟ್ಟಿ. ಇರಾನ್ ಇಸ್ರೇಲ್ ಯುದ್ಧ ದಿನೇ ದಿನೇ ಹೆಚ್ಚಾಗುತ್ತಿದೆ. ಇದರ ನಡುವೆ ಇರಾನ್ ಮತ್ತೊಂದು ನಾಯಕನನ್ನು ಆಯ್ಕೆ ಮಾಡಿದೆ. ಖಮೇನಿ ಆಸೆಯಂತೆ ಇರಾನ್ನ ಆಳ್ವಿಕೆ ಮಾಡಲು ಈ ವ್ಯಕ್ತಿ ಸಿದ್ಧನಾಗ್ತಿದ್ದಾನೆ. ಹಾಗಾದ್ರೆ ಯಾರೀ ನೂತನ ನಾಯಕ? ಯಾವ ಆಧಾರದ ಮೇಲೆ ಆಯ್ಕೆ ಮಾಡಿದ್ದಾರೆ? ಎಷ್ಟಕ್ಕೂ ಸರ್ವೋಚ್ಚ ನಾಯಕ ಖಮೇನಿ ಆಸೆ ಏನಾಗಿತ್ತು? ಎಲ್ಲವೂ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ ನೋಡಿ. ಹೌದು, ಇರಾನ್ನ ರಾಜಕೀಯದಲ್ಲಿ ಮಹತ್ವದ ಬೆಳವಣಿಗೆ ನಡೆದಿದೆ. ಸುಪ್ರೀಂ ಲೀಡರ್ ಸ್ಥಾನಕ್ಕೆ ಆಯತೊಲ್ಲಾ ಮುಜ್ತಬಾ ಖಮೇನಿ ಆಯ್ಕೆಯಾಗಿದ್ದಾರೆ. ಅವರು ಪ್ರಸ್ತುತ ಸುಪ್ರೀಂ ಲೀಡರ್ ಆಯತೊಲ್ಲಾ ಅಲಿ ಖಮೇನಿ ಅವರ ಎರಡನೇ ಪುತ್ರರಾಗಿದ್ದು, 56 ವರ್ಷದ ಮುಜ್ತಬಾ ಇರಾನ್ ಇರಾಕ್ ಯುದ್ಧದಲ್ಲಿ ಸೇವೆ ಸಲ್ಲಿಸಿ ರಾಜಕೀಯ ಹಾಗೂ ಧಾರ್ಮಿಕ ವಲಯದಲ್ಲಿ ತಮ್ಮ ಪ್ರಭಾವವನ್ನ ವಿಸ್ತರಿಸಿಕೊಂಡಿದ್ದಾರೆ. ಇರಾನ್ನ ಅಸೆಂಬ್ಲಿ ಆಫ್ ಎಕ್ಸ್ಪರ್ಟ್ಸ್ ಮೂಲಕ ನಡೆದ ಮತದಾನದಲ್ಲಿ ಮುಜ್ತಬಾ ಖಮೇನಿ ಸುಪ್ರೀಂ ಲೀಡರ್ ಆಗಿ ಆಯ್ಕೆಯಾಗಿದ್ದಾರೆ. ಮುಜ್ತಬಾ ಖಮೇನಿ ರೆವಲ್ಯೂಷನರಿ ಗಾರ್ಡ್ ಜೊತೆ ನಿಕಟ ಸಂಬಂಧ ಹೊಂದಿದ್ದು, ಅವರ ಬೆಂಬಲವೇ ಈ ಆಯ್ಕೆ ಪ್ರಕ್ರಿಯೆಯಲ್ಲಿ ಹೆಚ್ಚು ಪ್ರಮುಖ ಪಾತ್ರ ವಹಿಸಿದೆ. ಇನ್ನು ಇದರಿಂದ ಸೇನೆ ಮತ್ತು ಧಾರ್ಮಿಕ ನಾಯಕತ್ವದ ಒಕ್ಕೂಟ ಮತ್ತಷ್ಟು ಬಲಿಷ್ಠವಾಗಿದೆ. ಆದರೆ ಇರಾನ್ ಯಾವಾಗಲೂ ವಂಶ ಪಾರಂಪರ್ಯ ಆಳ್ವಿಕೆಯನ್ನ ವಿರೋಧಿಸುತ್ತಿತ್ತು ಎಂಬುದರಿಂದಲೇ ಈ ಆಯ್ಕೆ ಜನರಲ್ಲಿ ಹೊಸ ಪ್ರಶ್ನೆಯನ್ನ ಈಗಾಗಲೇ ಎಬ್ಬಿಸಿದೆ. ಇದರ ಜೊತೆಗೆ ಆಯತೊಲ್ಲನ ಆಳ್ವಿಕೆಯನ್ನ ಇರಾನ್ನ ಜನರೇ ವಿರೋಧಿಸುತ್ತಿದ್ರು. ಇನ್ನು ಅವನ ಸಾವನ್ನ ಎಷ್ಟೋ ಜನ ಸಂಭ್ರಮಿಸಿದ್ರು. ಈಗ ಅವರ ಮಗನೇ ಅಧಿಕಾರಕ್ಕೆ ಬಂದ್ರೆ ಅಲ್ಲಿನ ಜನರು ಈ ನಾಯಕನನ್ನ ಒಪ್ಕೊಳ್ತಾರಾ, ಇಲ್ಲ ಈ ಆಯ್ಕೆಯ ವಿರುದ್ಧ ತಿರುಗಿ ಬೀಳ್ತಾರಾ ಅಂತ ಕಾದು ನೋಡ್ಬೇಕಿದೆ. ಇನ್ನು ರಾಜಕೀಯ ತಜ್ಞರ ಅಭಿಪ್ರಾಯದಲ್ಲಿ ಮುಜ್ತಬಾ ಖಮೇನಿ ಅಧಿಕಾರಕ್ಕೆ ಬಂದಿರುವುದು ಇರಾನ್ನ ಭವಿಷ್ಯದಲ್ಲಿ ಸೇನೆ ಮತ್ತು ಧಾರ್ಮಿಕ ವಲಯದ ಪ್ರಭಾವ ಹೆಚ್ಚುವುದನ್ನು ಸೂಚಿಸುತ್ತದೆ. ಇದು ದೇಶದ ಒಳ ರಾಜಕೀಯ ಹಾಗೂ ಅಂತಾರಾಷ್ಟ್ರೀಯ ಸಂಬಂಧಗಳ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಜನರ ನಿರೀಕ್ಷೆ, ವಿರೋಧ ಮತ್ತು ಬೆಂಬಲ ಎಲ್ಲ ಸೇರಿ ಮುಂದಿನ ದಿನಗಳಲ್ಲಿ ಇರಾನ್ ಯಾವ ದಾರಿಗೆ ಹೋಗುತ್ತದೆ ಎಂಬುದನ್ನ ಇಡೀ ಜಗತ್ತೇ ಕಾದು ನೋಡುತ್ತಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಸಪ್ತಾಶ್ವ ಟಿವಿ.